ಹಲೋ ಸ್ನೇಹಿತರೆ, ಹೆಂಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈಲಾಶ್ ಮಠ್ ಟ್ರಾವೆಲ್ ಡೈರಿ. ಈ ದಿನ ನಾನು ನಮ್ಮ ಮಹಡಿ ಮೇಲೆ ಬೆಳೆದಿರೋ ಅರಿಶಿಣವನ್ನು ಹೇಗೆ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ. ಅರಿಶಿಣ ಬೆಳೆಯೋದೇನು ತುಂಬ ಕಷ್ಟ ಏನಲ್ಲ, ಸುಲಭವಾಗಿ ನೀವು ಮನೆ ಮಹಡಿ ಮೇಲೆ ಬೆಳಿಬೋದು. We are going to harvest turmeric, arishina. Harvesting turmeric. There are 6 bags are there, plastic bags. It's grown in plastic bags. Let us see how much we'll get the turmeric. ಇದು ಎಲೆ ಹಿಂಗೆ ತೆಗೆದ್ಬಿಟ್ಟು ಯು ಕ್ಯಾನ್ ಸ್ಮೆಲ್ ದಿಸ್. ಟರ್ಮರಿಕ್ ವಾಸನೆ ಎಷ್ಟು ಚೆನ್ನಾಗಿದೆ ಇದು. ಅರಿಶಿಣ ಬೆಳೆ ಸುಮಾರು 6ರಿಂದ 8 ತಿಂಗಳಲ್ಲಿ ಬೆಳಿಬೋದು. ಮೇ ಜೂನ್ನಿಂದ ಪ್ರಾರಂಭ ಆದರೆ ಮಳೆಗಾಲ ಮುಗಿದ ನಂತರ ಚಳಿಗಾಲ ಪ್ರಾರಂಭ ಆಗೋಕ್ಕೆ ಮುಂಚೆ ಎಲೆಗಳು ಒಣಗ್ಲಿಕ್ಕೆ ಶುರುವಾಗುತ್ತೆ. ಆವಾಗ ನೀರು ಉಣಿಸೋದನ್ನು ಕಮ್ಮಿ ಮಾಡಿಬಿಡಿ. ನಂತರ ಜನವರಿ ಫಸ್ಟ್ ವೀಕಲ್ಲಿ ನೀವು ಹಾರ್ವೆಸ್ಟ್ ಮಾಡ್ಬೋದು. ಸುಮಾರು 10 ವರ್ಷಗಳಿಂದ ಅರಿಶಿಣನ ತಾರಸಿನಲ್ಲಿ ಟೆರೇಸಲ್ಲಿ ಬೆಳೀತಾ ಇದ್ದೀವಿ. ನಮ್ಮ ಮನೆಗೆ ಸಾಕಾಗುತ್ತೆ. ಮನೇಲಿ ಬೆಳೆದಿರೋದು ಅರಿಶಿಣ ತುಂಬ ಚೆನ್ನಾಗಿರುತ್ತೆ. ಸಾವಯವವಾಗಿ ಬೆಳಿತೀವಿ, ಯಾವುದೇ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಬೆಳೆದ ಮೇಲೆ ಅದು ಈಲ್ಡ್ ಬಂದಮೇಲೆ ಅದನ್ನು ನೋಡೋದೇ ಒಂದು ಖುಷಿ, ಸಂಭ್ರಮ ಅಲ್ವಾ? ಇದು ಮಾವಿನ ಶುಂಠಿ, ಇದು ಅರಿಶಿಣ ಅಲ್ಲ. ಅರಿಶಿಣಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಬಿಕಾಸ್ ಇಟ್ ಸ್ಮೆಲ್ಸ್ ಲೈಕ್ ಮ್ಯಾಂಗೋ. ಸಿ ದ ಟ್ಯೂಬರ್, ಯು ಕ್ಯಾನ್ ಸಿ ದ ಡಿಫರೆನ್ಸ್. ದಿಸ್ ಈಸ್ ಅ ಟರ್ಮರಿಕ್ ಆ್ಯಂಡ್ ದಿಸ್ ಈಸ್ ಅ ಮಾವಿನ ಶುಂಠಿ. ಇಟ್ ಈಸ್ ಕಾಲ್ಡ್, ಐ ಡೋಂಟ್ ನೋ ವಾಟ್ ದೇ ಕಾಲ್ ಇನ್ ಇಂಗ್ಲೀಷ್. ಮ್ಯಾಂಗೋ ಜಿಂಜರ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದರಲ್ಲಿ ಔಷಧೀಯ ಗುಣಗಳಿದೆ. ಉಪ್ಪಿನಕಾಯಿ ಚಟ್ನಿಗೆ ಉಪಯೋಗಿಸ್ತಾರೆ. ಹಲೋ ಸ್ನೇಹಿತರೆ, ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಇದು ನಮ್ಮ ಮನೇಲಿ ಬೆಳೆದಿರೋ ಅರಿಶಿಣ. 5 ಪಾಟಲ್ಲಿ ಬಂದಿತ್ತು. ಇದು ಇಷ್ಟು ನಮ್ಗೆ ಬಂದಿರೋ ಈಲ್ಡು. ಕ್ಲೋಸಪ್ಪಲ್ಲಿ ತೊಗೊಳ್ತಾ ಇದ್ದೀನಿ. ಇದು ಇಷ್ಟು ಈಲ್ಡ್ ಬಂದಿದೆ. ಮನೆ ಮಟ್ಟಿಗೆ ಸಾಕಾಗುತ್ತೆ. ಇದು ಇಷ್ಟೊಂದು ಈಲ್ಡ್ ಬಂದಿರೋದು 5 ಪಾಟಿಂದ ಟರ್ಮರಿಕ್ಕು ಇಷ್ಟೊಂದು ಬಂದಿದೆ. ಸೊ ಹಾಗೆ ಇವತ್ತು 14 ಜನವರಿ, ನಾಳೆ ಸಂಕ್ರಾಂತಿ. ಮಳೆ ಬರ್ತಾ ಇದೆ, ಒಳ್ಳೆ ಶುಭ ಸೂಚನೆ. ಹ್ಯಾಪಿ ಸಂಕ್ರಾಂತಿ ಟು ಆಲ್ ಆಫ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.